ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಕಿಷ್ಕಿಂಧ ಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ಮುಂದುವರಿದ ಭಾಗವನ್ನು. ರಚನೆ ಇಂದಿರಾ ಜಾನಕಿ ಎಸ್ಸರ್. ಆಹಾರವಾಗಿಯೂ ನಿನಗೆಂದು ಸಲ್ಲದು ವಾನರನಾದೆನ್ನ ಮಾಂಸ, ತಮ್ಮನ ಪರವಾಗಿ ಮರೆಯಾಗಿ ನಿಲ್ಲುತ್ತ ಮಾಡಿದೆ ಅಣ್ಣಂಗೆ ಮೋಸ. ಕಡುಗಲಿ ಎನಿಸಿದ ವಾಲಿಗೆ ಸಂದೀತು ಕಾಪಟ್ಯದ ಸಾವು ಇಲ್ಲಿ, ಅರಗುಲಿ ಎಸೆದಿಹ ಬಾಣಕ್ಕೆ ಗುರಿಯಾದೆ ನೆಂದಾನು ಪರಿತಾಪದಲ್ಲಿ. ಅಸಹಾಯಕತೆಯಿಂದ ನೋಯುತ್ತ ವಾಲಿಯು ಜರೆಯಲು ಕಠಿಣೋಕ್ತಿಗಳಲ್ಲಿ, ಮುಮ್ಮೋರೆಯಲ್ಲಿ ನಿಂತು ಕೇಳಿದ ರಾಘವ ನಗುತ್ತೆಂದ ಮೃದು ಮಾತುಗಳಲ್ಲಿ. ಒಡ ಹುಟ್ಟಿದವನಲ್ಲಿ ವಾತ್ಸಲ್ಯವಿಡದೀನಿ ರಾಜ್ಯದಿಂ ಹೊರಗಟ್ಟಿ ಬಿಟ್ಟೆ, ಭರತಾದಿಗಳಿಗಣ್ಣ ನೋಡಿ ಸಹಿಸದೆ ಬಾಣಕ್ಕೆ ಗುರಿ ತೋರಿ ಕೊಟ್ಟೆ. ಮಾನಿನಿಯನು ಬಲವಂತಾದಿ ಪಿಡಿದಿಟ್ಟ ಅನುಜನ ನೋವಲ್ಲಿ ನಲಿದೆ, ತಮ್ಮನ ಸತಿಯಲ್ಲಿ ಕಾಮಾಸಕ್ತಿಯ ಹೊಂದಿ ಧರ್ಮದಿಕ್ರಮಣದಗೈದೆ. ಅರಿವಿಂಗೆ ಬಾರದೆ ಇರಿದೆನೆನ್ನದಿರು ನೀ ಗರ್ವದಿಂ ಬಧಿರನಾಗಿದ್ದೆ, ಮಾಡಿದ್ದ ಟಂಕಾರವನು ನೀನು ಕೇಳದೆ ಎಸೆದ ಬಾಣಕ್ಕೆ ಗುರಿಯಾದೆ. ಮಾಂಸಾರ್ಥಿಯಾಗಿ ಬೇಟೆಯಾಡುವುದಲ್ಲ ಧರ್ಮಾತ್ಮನಾಗಿಹ ದೊರೆಯು, ದುಷ್ಟ ಮೃಗಗಳ ಹಾವಳಿ ತಡೆಯುವುದು ರಾಜರಿಗೊದಗಿಹ ಹೊಣೆಯು. ಒತ್ತೊತ್ತಾಗಿಹ ವೃಕ್ಷ ಸಂದೋಹ ತುಂಬಿದೆ ಬೆಟ್ಟದ ತಪ್ಪಲಿನಲ್ಲಿ, ಸೋದರ ಯುದ್ಧಕ್ಕೆ ಸಾಕ್ಷಿಯಾಗಿಹ ನನ್ನ ಮರವೊಂದು ಮರೆ ಮಾಡಿತಿಲ್ಲಿ. ಇಕ್ಷಾಕ್ಷು ವಂಶದ ಭರತನೆಂಬುವ ರಾಜ ಪೃಥ್ವಿಯ ಪಾಲಿಸುತ್ತಿಹನು, ಧರ್ಮ ಸ್ಥಾಪನೆಗಾಗಿ ವನವಾಸವೆನ್ನುತ್ತ ಅಜ್ಞಪ್ತನಾಗಿ ಬಂದಿಹೇನೋ. ಶಬರೀಶ ಕಬಂಧರು ಹೇಳಿದಂತೆಯೇ ನೀನು ಧರ್ಮಾರ್ಗದಲ್ಲಿಯೇ ನಡೆದೆ, ಶಬರಿಕಬಂಧರು ಹೇಳಿದಂತೆಯೇ ನೀನು ದುರ್ಮಾರ್ಗದಲ್ಲಿಯೇ ನಡೆದೆ. ಪಾಶವಿಬಲದಿಂ ಮದೋನ್ಮತ್ತನಾಗುತ್ತ ಧರ್ಮದಾಚರಣೆಯ ತೊರೆದೆ, ಧರ್ಮಭ್ರಷ್ಟಗೆ ತಕ್ಕ ಶಿಕ್ಷೆಯ ನೀಯುವ ಕರ್ತವ್ಯ ತನಗಿಹುದೆಂದ, ಮಾಡಿದ ಅಪರಾಧಕ್ಕನುಗುಣವಾಗಿ ದಂಡನೆಯಿತ್ತೇನೆಂದ. ತನ್ನೆಲ್ಲ ಮೂದಲಿಕೆಗೆ ರಾಮ ಕೊಟ್ಟಂತ ಉತ್ತರವನು ಕೇಳಿ ವಾಲಿ, ಮಾಡಿದ ಅಪರಾಧದರಿವಾಗಿ ಮರುಗುತ್ತ ಶರಣದಲೊರಗುತ್ತಲಲ್ಲಿ. ಧರ್ಮವ ಮೀರಿದ್ದ ತನ್ನ ಕುಕೃತ್ಯಕ್ಕೆ ಪಶ್ಚಾತ್ತಾಪವ ಪಟ್ಟ ವಾಲಿ, ಬಹುವಿಧದಿಂದಲಿ ಬಂಧಿಸಿದೆನ್ನನು ಕ್ಷಮಿಸೆಂದ ಶ್ರೀರಾಮನಲ್ಲಿ. ಪತಿತ ಪಾವನ ರೂಪ ರಾಮನೊಳು ಬೇಡಿದ ರಕ್ಷಿಸೆ ವಾನರರನ್ನು, ಲಕ್ಷ್ಮಣ ಭರತರ ಸ್ಥಾನದೊಳಿಡುವಂತೆ ಸುಗ್ರೀವನಂಗದರನ್ನು. ತಾರೆಯ ಜೊತೆಯಲ್ಲಿ ಕಟ್ಟೊಲ್ಮೆಯಿಂದಲೇ ಬೆಳೆಸಿದ್ದ ಕುಲಪುತ್ರನನ್ನು, ಪಾಲಿಸಬೇಕು ನೀ ಚಿನ್ನದ ತೋಳ್ಬಳೆ ಧರಿಸಿರುವಂಗದನನ್ನು. ಮರಣಕ್ಕೆ ಸನ್ನದ್ಧನಾಗುತ್ತ ವಾಲಿಯು ಸುಗ್ರೀವನನು ಬಳಿ ಕರೆದು, ಕಾಂಚನ ಮಾಲೆಯ ಕೊರಳಿಗೆ ಹಾಕಿದ ತಮ್ಮನ ಕೈಯನ್ನು ಪಿಡಿದು, ಗರ್ವದಿಂ ಕುರುಡಾಗಿ ಗಡೀಪಾರು ಮಾಡಿದೆ ಒಡಹುಟ್ಟು ಸುಗ್ರೀವ ನೀನು.
ಮನ್ನಿಸೆನ್ನನು ಹಾಳು ಗೆಡವಿದ ತಮ್ಮನ ನಿನ್ನಯ ಸಂಸಾರವನ್ನು. ವಾನರನೆಲ್ಲ ಪೋಷಿಸುತ್ತಲೇ ಬಂದೆ ಪ್ರಜೆಗಳ ಹಿತವನ್ನು ಕೋರಿ. ಕೊರತೆಯೇ ಕಾಣದ ತೆರದಲ್ಲಿ ಪಾಲಿಸು ಕಿಷ್ಕಿಂಧೆ ಪಟ್ಟವನೇರಿ. ವಂಶೋದ್ಧಾರಕನಾದ ಪುಟ್ಟ ಅಂಗದ ನಿಂಗೆ ತಂದೆಯ ವಾತ್ಸಲ್ಯ ನೀಡು. ಕಿಷ್ಕಿಂಧೆ ಸಾಮ್ರಾಜ್ಞಿ ತಾರೆಯ ಕ್ಷೇಮವ ನಿಷ್ಪಕ್ಷಪಾತಾದಿ ಮಾಡು. ರಾಮ ಸೇನೆಯ ಭಾಗ್ಯ ದೊರಕಿದೆ ನಿನಗಿಂದು ತಳುವದೇ ಕೈಂಕರ್ಯ ನಡೆಸು. ಸೀತೆಯನ್ನರಸುವ ಕಾರ್ಯವ ಕೈಗೊಂಡು ಸ್ನೇಹವ ಸಾರ್ಥಕಗೊಳಿಸು. ಅಂಗದ ಕುವರನ ದುಃಖಿಸದಿರು ಕಂದ ಬಂದಿಹುದೆನಗಿಂದು ಸೂಳು. ಸುಗ್ರೀವನೊಂದಿಗೆ ವಿಶ್ವಾಸವನ್ನು ತೋರಿ ಸನ್ಮಾರ್ಗದಲ್ಲಿ ನಿತ್ಯ ಬಾಳು. ನೀಲ ನೀರದ ಗಾತ್ರನ ನೋಡಿ ವಾಲಿಯು ತೃಪ್ತಿಯಿಂ ಕೊನೆಯುಸಿರೆಳೆದ. ರಾಮ ಬಾಣವು ಸೋಕಿ ಪಾಪವು ನಶಿಸಲು ಕೈವಲ್ಯವನ್ನಾತ ಪಡೆದ. ಹೃದಯೇಶ್ವರನ ಸಾವು ನೋಡಿದ ತಾರೆಗೆ ಆಘಾತವಾಯಿತು ಮನಕ್ಕೆ. ಅವನಿಯರೊಳಗಿದ ವಾಲಿಯ ಕಾಣುತ್ತ ಶೋಕದಿಂಬಿದ್ದಳು ನೆಲಕ್ಕೆ. ನಾನಂದು ನುಡಿದಿದ್ದ ಹಿತವಾಕ್ಯ ಕೇಳದೆ ತಮ್ಮನ ಗೆಲ್ಲಲು ಬಂದೆ. ರಾಮ ಬಾಣಕ್ಕೆ ಗುರಿಯಾಗಿಹ ನಿನ್ನಿಂದ ನಾನಿಂದು ನಿರ್ಭಾಗ್ಯಳಾದೆ. ಧನ್ಯವಾದಗಳು.